ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಸೋಮವಾರ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಶಾಪಿಂಗ್ ಹೋಗ್ತಿದ್ವಿ. ಏನು ಶಾಪಿಂಗ್ ಅಂತ ಅಂದರೆ ಆ್ಯನಿವರ್ಸರಿ ಬರ್ತಿದೆ ನಮ್ಮದು, ಫೆಬ್ರವರಿ 14th. ಸೊ ಅದಕ್ಕೇನೆ ನಾವು ವರ್ಷನೂ ನಾನು ಅವ್ರಿಗೆ ತೊಗೊತೀನಿ, ಅವ್ರು ನನಗೆ ತಗೊಡ್ತಾರೆ. ಸೊ ಅದಕ್ಕೆ ಮುರಳಿಯವರು ಕೆಳಗಡೆ ಕಾಯ್ತಿದ್ದಾರೆ. ಇವಾಗ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತೀವಿ. ಏನೇನು ತೊಗೋತೀನಿ ಏನು ಅನ್ನೋದನ್ನ ತೋರಿಸ್ತೀನಿ. ಮತ್ತೇನು ಅವ್ರ ದುಡ್ಡಲ್ಲಿ ಅವ್ರಿಗೆ ತಗೊಡ್ತೀರಾ ಅಂತ ಕೇಳ್ತಿದ್ರೆ, ಇಲ್ಲ ನಾನು ಆರ್ಡರ್ಸ್ಗೆ ಹೋಗ್ತೀನಿ, ಮೇಕಪ್ ಆರ್ಡರ್ಸ್ಗೆ. ಅದರಲ್ಲಿ ಸೇವಿಂಗ್ಸ್ ಮಾಡಿ ಅದರಲ್ಲಿ ದುಡ್ಡನ್ನ ತಗೊಡ್ತಾ ಇರೋದು. ಬನ್ನಿ ಗೈಸ್, ಏನೇನು ತೊಗೋತೀವಿ ಏನು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್, ಕೆಳಗಡೆ ಮುರಳಿಯವರು ಕಾಯ್ತಿದ್ದಾರೆ, ಆರನ್ ನೋಡಿದ್ದಾರೆ. ಬೇಗ ಹೋಗಿ ಏನೇನು ತೊಗೋತೀವಿ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಮುರಳಿಯವರು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಗೈಸ್, ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಮುರಳಿಯವರಿಗೆ ಏನೇನು ತೊಗೋತಾರೆ ನೋಡೋಣ. ಏನೇನು ತೊಗೋತೀನಿ ಎಲ್ಲನೂ ಕೊಡಿಸ್ತೀನಿ. ಓಕೆನಾ ಗುರು? ಓಕೆನಾ? ಏನು ತಗೋತೀಯ? ಕಡಿಮೆ ಗೈಸ್, ಹಂಗಂತ ಜಾಸ್ತಿ ತಗೊಳಂಗಿಲ್ಲ, ಕಡಿಮೆ ತೊಗೋಬೇಕು. ಓಕೆನಾ? ನನಗೇನು ಕೊಡಿಸ್ತೀಯಾ? ಸರ್ ಗೈಸ್, ನಾನು ಕೇಳಿ ಕೊಡಿಸ್ಕೊತೀನಿ. ಏನು ಕೊಡಿಸ್ತೀಯಾ? ಯಾಕೆ? ಓಕೆ, ಕೊಡಿಸ್ತೀಯ ಅಂದರೆ ಕೊಡೋಲ್ಲ, ನಾನು ಕೊಡಿಸ್ತೀನಿ. ನನಗೆ ಧಾರಾಳವಾಗಿರೋ ಮನಸ್ಸಿದೆ. ಫಸ್ಟು ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸ್ಯಾರಿ ಯಾರಿಗೆ ಅಂದರೆ ನಮ್ಮ ಅತ್ತೆಗೆ. ಇವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಾವೊಂದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಅವ್ರಿಗೂ ಏನಾರೋ ಬಟ್ಟೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಅತ್ತೆಗೆ ಇಲ್ಲೇ ಸ್ಯಾರಿ ತೊಗೊಳ್ಳೋಣ, ಒಂದು ಚೆನ್ನಾಗಿರೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ ಇಲ್ಲಿ ಯಾವ್ದು ಸ್ಯಾರಿ ಸೆಲೆಕ್ಟ್ ಮಾಡ್ತೀವಿ. ಇಷ್ಟ ಆಗಲಿ ಅಂದರೆ ಬೇರೆ ಕಡೆ ಹೋಗ್ತೀವಿ. ಗೈಸ್, ಸ್ಯಾರಿ ತೊಗೊಂಡು ಓಡ್ತಾ ಇದ್ದೀವಿ. ಗೈಸ್, ಇಲ್ಲಿ ಇವಾಗ ಸ್ಯಾರಿ ತೊಗೊಂಡು ಓಡ್ತಾ ಇದ್ದೀವಿ. ನೆಕ್ಸ್ಟು ಮುರಳಿಯವ್ರಿಗೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರು ಏನು ತೊಗೋತಾರೆ, ಯಾವಾಗ ಅಂತ. ಗೈಸ್, ನೆಕ್ಸ್ಟ್ ನಾವು ಮುರಳಿಗೆ ಬಟ್ಟೆ ತೆಗಿಯೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಈಗ ಪ್ಯಾಂಟ್ ಸೆಲೆಕ್ಷನ್ ಆಯಿತು 2. ಇವಾಗ ಶರ್ಟ್ ಸೆಲೆಕ್ಷನ್ ಮಾಡ್ತಿದ್ದಾರೆ. ಕನ್ಫ್ಯೂಸ್ ಆಯ್ತು. ಟೀ ಶರ್ಟ್ ನೋಡು ಮು. ಟೀ ಶರ್ಟ್ ಒಂದು, ಶರ್ಟ್ ಒಂದು ಬೇಕಾದ್ರೆ ತಗೋ. ಕೊಡ. ಗೈಸ್, ಆ ಶರ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ. ನನಗೇನು ಅಷ್ಟು ಇಷ್ಟ ಆಗ್ತಿಲ್ಲ, ವೇರ್ ಮಾಡಿ ನೋಡು ಅಂತಿದ್ದೀನಿ. ಸೆಕೆಂಡ್ ಒನ್ ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಿತ್ತೆ? ಸೆಲೆಕ್ಷನ್ ಆಗಿದೆ. ಇವರು ಡ್ರೆಸ್ ಚೇಂಜಿಗೆ ಹೋಗಿದ್ದಾರೆ. ಮಾತ್ರ ಜಾಸ್ತಿ ಸೆಲೆಕ್ಷನ್ ಮಾಡ್ಕೊತಾರೆ ಅಂತ ಅಂತಾರೆ, ಆದರೆ ಹುಡುಗರು ಕೂಡ ಲೇಟಾಗಿ ಸೆಲೆಕ್ಷನ್ ಮಾಡ್ಕೊತಾರೆ. ಅದು ಇದು ತೆಗಿಸ್ತಾನೆ ಇರ್ತಾರೆ. ಎಷ್ಟೊಂದು ತೆಗ್ಸಿದ್ದಾರೆ. ಫೈನಲಿ 2 ಪೇರ್ನ ಸೆಲೆಕ್ಟ್ ಮಾಡಿದ್ದಾರೆ. ನೋಡೋಣ, ಅದೆರಡು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವ್ರ ಅಂಗಡಿಗೆ ಬನ್ನಿ, ಕಡಿಮೆ ಮಾಡ್ಕೊಡ್ತಾರೆ, ಡಿಸ್ಕೌಂಟು ಚೆನ್ನಾಗಿದೆ ಕಲೆಕ್ಷನು. ಮುರಳಿಯವರಿಗೆ ತಗೊಂಡು ಮತ್ತೆ ಈಗ ಡೈಲಿ ವೇರ್ಗೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನು ತೊಗೋತೀವಿ, ಎಷ್ಟಾಗುತ್ತೆ ಅಂತ. ಇಲ್ಲಿ ನೆಕ್ಸ್ಟ್ ಅಂಗಡಿಗೆ ಬಂದ್ವಿ. ನಾವು ನಮ್ಮ ಮಾವಂಗೆ ಬಟ್ಟೆ ತೆಗಿಯೋಣ ಅಂದ್ಕೊಂಡು ಬಂದಿದ್ದೀವಿ. ಅಲ್ಲಿ ಮತ್ತೆ ಸ್ಯಾರಿ ತೊಗೊಂಡ್ವಲ್ಲ, ಅದಾದಮೇಲೆ ನಮ್ಮ ಮಾವಂಗೆ ತೊಗೊಂಡು ಮತ್ತು ಮುರಳಿಯವ್ರಿಗೂ ಡೈಲಿ ವೇರ್ಗೂ ತೊಗೊಂಡ್ವಿ. ಮತ್ತೆ ಇನ್ನೊಂದು ಕಡೆಗೆ ನೋಡೋಣ ಅಂತ ಹೋದ್ವಿ. ಇಲ್ಲಿ ಕಾಲುಂಗುರ ತೊಗೊಳ್ಳೋಣ ಅಂತ ಹೋದ್ವಿ. ನಾನು ಪ್ರತಿ ವರ್ಷ ಕಾಲುಂಗುರ ಇಸ್ಕೊತೀನಿ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಾದಮೇಲೆ ಮತ್ತೆ ಮುರಳಿಯವ್ರಿಗೆ ಬಟ್ಟೆ ನೋಡೋಣ ಅಂದ್ಬಿಟ್ಟು ಡೈಲಿ ವೇರ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಸಿಗಲಿಲ್ಲ ನಮಗೆ. ಅಲ್ಲಿಂದ ನೆಕ್ಸ್ಟ್ ನಾವು ಕಚೋರಿ ಏನಾದ್ರು ತಿನ್ನೋಣ ಅಂತ ಹೋದ್ವಿ. ಅವ್ರ ಕಚೋರಿನೂ ಖಾಲಿ ಆಗಿತ್ತು. ಸಮೋಸ ತಿನ್ಕೊಂಡು ಮನೆಗೆ ಹೋದ್ವಿ. 2000 years later. ನಾವು ಮನೆಗೆ ಹೋದ್ವಿ ಕೇಕ್ ತೊಗೊಂಡು. ಹಂಗೆ ನಮ್ಮ ಅತ್ತೆ ನಮ್ಮ ಮಾವಂಗೆ ಬಟ್ಟೆ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಲ್ಲಿ ಹೋದ್ವಿ. ಟೈಮೇ ಆಗೋಯ್ತು. ಅದಾದಮೇಲೆ ಅಮ್ಮಗೂ ಬೇರೆ ಹುಷಾರಿಲ್ಲ ಅಂದರು. ನಾನು ಅದಕ್ಕೆ ಬ್ಲಾಗ್ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ 2 ದಿವಸ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಆಮೇಲೆ ಏನಕ್ಕೆ ಜಾಸ್ತಿ ತೊಗೊಳಕ್ಕೂ ಆಗಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಲೇಟ್ ಆಗೇ ಹೋಯಿತು. ಅದಕ್ಕೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ 2 ಡೇಸ್ ಬಿಟ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಇನ್ನೇನು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲಿ, ಅವ್ರಿಗೆ ಇಷ್ಟನೂ ಆಗಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡಿದ್ವಿ ನಾವು.
ದಿವಸ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ಅವತ್ತಿನ ದಿನ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋದ್ವಿ, ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಸೊ ಅದಕ್ಕೆ ಆಸ್ಪತ್ರೆ ಅದು ಇದು ಅಂದ್ಕೊಂಡು ನಾನು ಬ್ಲಾಗ್ನ ಮಾಡಲೇ ಇಲ್ಲ. ಇವತ್ತು ಮುರಳಿಯವರು ನನಗೆ ಏನು ತಕ್ಕೊಡೋಕೆ ಕರ್ಕೊಂಡು ಹೋಗ್ತಿದ್ರು. ಇವತ್ತು ನಾನು ಶಾಪಿಂಗ್ ಮಾಡ್ತೀನಿ. ಎರಡನ್ನೂ ಕೂಡ ಮರ್ಜ್ ಮಾಡಿ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಅಮ್ಮಂಗೆ ಹುಷಾರಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಏನೇನು ತೊಗೋತೀನಿ ನೋಡೋಣ, ಬನ್ನಿ ಗೈಸ್ ಹೊರಡೋಣ. ಗೈಸ್ ಈಗ ಬೈಕಲ್ಲಿ ನಾನು ಮುರಳಿಯವರು ಹೋಗ್ತಿದ್ದೀವಿ. ಬನ್ನಿ ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳ. ಗೈಸ್ ಹೊರಟ್ವಿ. ಫಸ್ಟ್ ಇಲ್ಲೊಂದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅದನ್ನು ಹೇಳಿದ್ದೆ ತರೋಕ್ಕೆ ಸ್ಕ್ರೀನ್ ಗಾರ್ಡು, ಹಂಗಾಗಿ ತಂದಿದ್ದೀನಿ, ತರ್ತೀನಿ ಅಂದಿದ್ರು. ನೆನೆ ಹೋಗಿದ್ದಕ್ಕೆ ತರ್ತೀನಿ, ನಾಳೆ ಎಷ್ಟೊತ್ತಾರು ಬಂದು ಹಾಕಿಸ್ಕೊ ಅಂತ ಹೇಳಿದರು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಹಾಕಿಸ್ಕೊಂಡು ಹೋಗೋಣ. ಸ್ಕ್ರೀನ್ ಗಾರ್ಡ್ ತಂದಿಲ್ಲ ಅಂತೆ ಮುರಳಿಯವ್ರು ಹೇಳ್ದಂಗೆನೆ. ಸೊ ಅದಕ್ಕೆ ಬೇರೆ ಕಡೆ ಚೆನ್ನಾಗಿತ್ತು ಬಟ್ಟೆ ನೀವೀಗ ನೋಡಿ ತಗೋ. ಸೊ ಅದಕ್ಕೇನೆ ಇವಾಗ ಮತ್ತೆ ಬೇರೆ ಕಡೆ ಹಾಕಿಸ್ಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಮಾಮೂಲಿ ಹಾಕ್ಸೋ ಕಡೆ ಹಾಕಿಸ್ತೀನಿ. ಫಸ್ಟ್ ನಾನು ಬೇರೆ ಕಡೆ ಹಾಕಿಸ್ತಿದ್ದು ಪ್ಯಾನಲ್ಲು ಮತ್ತು ಸ್ಕ್ರೀನ್ ಗಾರ್ಡು. ನಾನು ಈ ಸತಿ ಇಲ್ಲಿ ಹಾಕ್ಸೋಣ ಅಂದ್ಕೊಂಡೆ, ಅವ್ರು ತಂದಿಲ್ಲ. ಸೊ ಅದಕ್ಕೆ ಅಲ್ಲೇ ಹಾಕಿಸ್ಕೊತೀನಿ ಎರಡು. ನಾನು ಬಟ್ಟೆ ತೊಗೊಳಕ್ಕೆ ಹೋದೆ. ನಾನು ಮಾಮೂಲಿ ತೊಗೊಳ್ಳೋ ಕಡೆನೇ ತೊಗೊಳ್ತಿದ್ದೀನಿ. ಅಲ್ಲಿ ನಾನು ಜೀನ್ಸ್ ಮತ್ತು ಟಾಪ್ ತೊಗೊಳೋದು ಹೋದೆ. ಜೀನ್ಸ್ ಸೆಲೆಕ್ಷನ್ ಆಯಿತು. ಟಾಪ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮುರಳಿಯವ್ರು ಹಂಗೆ ವೀಡಿಯೋ ಮಾಡ್ಕೊಂಡಿದ್ರು. ನಾನು ಚೆಕ್ ಮಾಡ್ತಾನೆ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ಆಮೇಲೆ ಮುರಳಿಯವ್ರನ್ನ ಕೇಳಿ ಯಾಕಂದರೆ ಫೈನಲಿ ನಾವು ತೊಗೊಳ್ಳೋದು ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಬೇಕಲ್ವ ನೋಡೋಕ್ಕೆ. ಸೊ ಅದಕ್ಕೆ ಅವ್ರನ್ನೇ ಕೇಳ್ತಾ ಇದ್ದೆ. ಅದಾದಮೇಲೆ ಅದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಫೈನಲಾಗಿ ಒಂದು ಸೆಲೆಕ್ಷನ್ ಮಾಡಿಕೊಂಡೆ ನಾನು. ಅಲ್ಲಿ ತೊಗೊಂಡು ನಾನು ಅದಾದಮೇಲೆ ನೆಕ್ಸ್ಟ್ ನಾನೊಂದು ಕುರ್ತಿ ತೊಗೊಳ್ಳೋಣ ಅಂತ ಹೋದೆ. ನಾನು ತುಂಬ ದಿವಸದಿಂದ ಇದೇ ಥರದ್ದು ತೊಗೋಬೇಕು ಪ್ಯಾಟರ್ನ್ ಅಂತ ಇಟ್ಕೊಂಡಿದ್ದೆ ಒಂದೆರಡು ವಾರದಿಂದ. ಸೊ ಅದೇ ಥರದ್ದು ಬೇಕು ಅಂತ ಹುಡುಕೊಂಡು ಹೋಗಿದ್ದೆ ನಾನು. ಫೈನಲಿ ನಾನು ಸಿಕ್ತು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇತ್ತು. ನಾನು ಮಾಮೂಲಿ ತೊಗೊಳ್ಳೋ ಕಡೆ ತುಂಬ ಹೆವಿ ರೇಟ್ ಇತ್ತು. ಮಾಮೂಲಿ ಅದು ಅಷ್ಟು ಪ್ರೈಸ್ ಇಲ್ಲ. ನೆಕ್ಸ್ಟ್ ನಾವು ಹೋಗಿ ಬೇರೆ ಅಂಗಡೀಲಿ ತೊಗೊಂಡು ಕುರ್ತಿ ತೊಗೊಂಡೆ, ಒಂದು ಲೆಗ್ಗಿನ್ಸ್ ಟಾಪ್ ತೊಗೊಂಡೆ. ಅಷ್ಟು ತೊಗೊಂಡು ಬಂದ್ವಿ ನಾವು. ಇವಾಗ ತಗೊಂಡು ನೆಕ್ಸ್ಟ್ ಏನು ತೊಗೊಳ್ಳೋದು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಏನು ತೊಗೋತೀವಿ ಏನು ಅಂತ. ಆಮೇಲೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯ್ಸ್. ನಮಗೆ ಆ್ಯನಿವರ್ಸರಿ, ನಿಮಗೆಲ್ಲ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ಅವತ್ತು ತೊಗೊಟ್ಟಿದ್ದ ದಿವಸ ಮುರಳಿಯವ್ರಿಗೆ ಡೈಲಿ ವೇರ್ಗೆ ಸಿಗಲಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಇನ್ನೊಂದು ಅಂಗಡಿಗೆ ಇವತ್ತು ನೋಡು ನಾನು ತೊಗೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಹೋಗಿದ್ವಿ. ಅಲ್ಲಿ ಸಿಕ್ತು, ತೊಗೊಂಡು ಅದಾದಮೇಲೆ ಎಲೆ ಬೇಕು ಅಂದಿದ್ರು ನಮ್ಮ ಮತ್ತೆ ಅದನ್ನು ತೊಗೊಂಡು ಗೈಸ್ ಈಗ ಬ್ಯಾಕ್ ಕೇಸ್ ಅಂತೆ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅದಾದಮೇಲೆ ನಾನು ಬ್ಯಾಕ್ ಕೇಸ್ ಮತ್ತು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡೆ. ಮುರಳಿಯವ್ರು ಹಾಕಿಸ್ಕೊಂಡ್ರು. ಅದಾದಮೇಲೆ ನೀನು ತೊಗೊಂಡ್ಬಿಡು ನಾನು ತೊಗೊಳ್ತೀನಿ ಅಂದ ತಕ್ಷಣ ಮುರಳಿಯವರು ಅವಾಗ ತೊಗೊತಾ ಇದ್ದಾರೆ. ಆ ಥರ ಏನಿಲ್ಲ, ತೊಗೋತಾರೆ ಅವರು. ಅದನ್ನು ನನ್ನ ಹತ್ರ ಇದ್ದಾಗ ನಾನು ತೊಗೊಡ್ತೀನಿ, ಹಂಗಾಗಿ ತೆಗೆಸ್ಕೋತಾರೆ. ಅದಾದಮೇಲೆ ಅವರು ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಗೈಸ್ ಇವಾಗ ಬ್ಯಾಕ್ ಕೇಸ್ ಹಾಕಿಸ್ಕೊಂಡು ಮುರಳಿಯವರು ತೊಗೊಂಡ್ರು, ಮುರಳಿಯವರು ಹಾಕಿಸ್ಕೊಂಡು ನಾನು ಮುರಳಿಯವ್ರಿಗೆ ಹಾಕಿಸ್ಕೊಟ್ಟೆ, ಅವ್ರು ನನಗೆ ಹಾಕಿಸ್ಕೊಟ್ರು. ಈ ಸತಿ ತುಂಬ ಬ್ಲೇಡ್ ಆಗ್ತಿದ್ದಾರೆ ನನಗೆ. ನಾನು ಕಡಿಮೆ ತೊಗೋತಾ ಇದ್ದೀನಿ, ಅವ್ರು ಜಾಸ್ತಿ ತೊಗೊತಿದ್ದಾರೆ. ಇವಾಗ ಕಾಲುಂಗ್ರ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾರೆ. ನಾನು ಪ್ರತಿ ವರ್ಷ ನಂದು ಆ್ಯನಿವರ್ಸರಿಗೆ ನಾನು ಕಾಲುಂಗ್ರ ಕೊಡಿಸ್ಕೊತೀನಿ ಗಿಫ್ಟಾಗಿ. ಅದೇನೋ ಒಂಥರ ಕಮಿಟ್ಮೆಂಟ್. ಯಾಕಂದರೆ ಅವತ್ತಿನ ದಿನವೇ ಅಲ್ವಾ ನಾವು ಕಾಲುಂಗ್ರ ಆಗಲಿ ಇನ್ನೊಂದಾಗಲಿ ತೊಗೊಳ್ಳೋದು. ತಾಳಿ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸೊ ಕಾಲುಂಗ್ರ ತೊಗೊಳ್ಳೋದು ಅದಕ್ಕೋಸ್ಕರನೇ. ಇವಾಗ ಕಾಲುಂಗ್ರ ತೊಗೊಂಡು ಸೆಲೆಕ್ಷನ್ ಮಾಡಿ ಇಟ್ಬಂದಿದ್ದೀನಿ, ಕಷ್ಟ ಆಗಬಾರ್ದು ಅಂತ. ಇವಾಗ ಅದನ್ನು ತೊಗೊಂಡು ಹೋಗೋದಷ್ಟೇನೆ. ಬನ್ನಿ ಗೈಸ್ ಹೋಗೋಣ. ನೆನೆ ನಾವು ಬಂದು ಮಲ್ಕೊಂಬಿಟ್ವಿ. 10-10:30 ಆಗೋಯ್ತು. ಹಂಗಾಗಿ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಕಾಲುಂಗ್ರ ತೊಗೋಬೇಕು ಅನ್ನಲ್ಲ, ಕಾಲುಂಗ್ರ ಅಂಗಡಿನೂ ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅದಕ್ಕೆ ಕಾಲುಂಗ್ರನೂ ತೊಗೊಳ್ಳಿಲ್ಲ. ಇವತ್ತು ಹೋಗಿ ತೊಗೋಬೇಕು. ಇವತ್ತು ಏನು ಮಾಡ್ತೀವಿ ಏನು ಅನ್ನೋದನ್ನ ನಿಮಗೆ ಫುಲ್ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಟಿಫನ್ ಎಲ್ಲ ರೆಡಿ ಆಗಿದೆ. ನಾನು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫ್ರೆಶ್ ಆಗಕ್ಕೆ ಹೋಗ್ತಾಯಿದ್ದೀನಿ. ಫ್ರೆಶ್ ಆಗಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.